ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ಗೌರವ್ ಸ್ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ದಿವಸ ಆಗಿತ್ತು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವೀಡಿಯೋ ಹಾಕಿರಲಿಲ್ಲ. ಕಾಲೇಜದ್ದು ಕೆಲವು ಸ್ಟಡೀಸ್ನ ರೀಸನ್ನಿಂದ ನಾನು ಹಾಕಲಿಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಿರ್ತೇನೆ. ಸೊ ಇವತ್ತು ನಾನು ಮಾಡಲಿಕ್ಕೆ ಹೊರಟಿರುವಂಥದ್ದು ಹಲಸಿನ ಹಣ್ಣಿನ ಹಲ್ವಾ. ಈಗ ಹಲಸಿನ ಹಣ್ಣದ್ದು ಹಲ್ವಾ ಮಾಡಲಿಕ್ಕೆ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದು ಒಂದು ಅಜಿತ್ ಅಂತ, ಮತ್ತೊಂದು ಅವಳು ಹೆಸರೆಂತ ನಿಂದು? ಅನುಷಾ ಮತ್ತು ಅಜಿತ್. ಹಾಗೆ ಮೊದಲಿಗೆ ನಮಗೆ ಬೇಕಾಗಿರೋದು ಹಲಸಿನ ಹಣ್ಣು. ಸೊ ನಾವು ತುಂಬ ಹಲಸಿನ ಹಣ್ಣು ತೊಗೊಂಡಿಲ್ಲ, ಜಸ್ಟ್ ಇದು ಒಂದು ಪಾತ್ರದಲ್ಲಿ ಒಂದು 1.5 kg ಅಷ್ಟು ಹಲಸಿನ ಹಣ್ಣು ಉಂಟು. ಶ್ರವಣ್ ಅಂತ ನನ್ನ ಫ್ರೆಂಡ್ ಮನೆಯಿಂದ ತಂದದ್ದು ಆ ಹಲಸಿನ ಹಣ್ಣು ತೊಗೊಂಡಿದ್ದೇವೆ. ಅದರ ಬೀಜ ಎಲ್ಲ ತೆಗೆದು ಒಳ್ಳೆ ಮಾಡಿ ಸೊಳೆ ತೆಗೆದಿಟ್ಕೊಳ್ಬೇಕು. ನಂತರ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ, ಮಿಕ್ಸಿಗೆ ಆಮೇಲೆ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ, ಅದೇ ಹಲಸಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪವೇ ಹಾಕೊಳ್ಳಿ, ಯಾಕಂದರೆ ಮಿಕ್ಸಿಗೆ ಹಾಕಿ ನೀವು ಪೇಸ್ಟ್ ಮಾಡುವಾಗ ಸ್ವಲ್ಪ ಒಂದು ಮಿಕ್ಸಿಗೆ ಒಂದು ಅರ್ಧ ಹಾಕೊಂಡು ಪೇಸ್ಟ್ ಮಾಡಿ. ಯಾಕಂದರೆ ಇಲ್ಲದಿದ್ದರೆ ಅದು ಕರೆಕ್ಟಾಗಿ ಪೇಸ್ಟ್ ಆಗೋದಿಲ್ಲ, ಖಾಲಿ ಮಿಕ್ಸಿ ತಿರುಗ್ತಾ ಇರ್ತದೆ, ಹಲಸಿನ ಹಣ್ಣು ಪೇಸ್ಟ್ ಆಗೋದಿಲ್ಲ. ಹಾಗಾಗಿ ಅರ್ಧ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇವೆ. ಈ ಹಲಸಿನ ಹಣ್ಣು ಸಣ್ಣ ಒಳ್ಳೆ ಪೇಸ್ಟ್ ಆದ ನಂತರ ಒಂದು ಸ್ಟವ್ ಹಚ್ಚಿ ಅದರಲ್ಲಿ ಬಾಣಲೆಯನ್ನು ಇಟ್ಟರೆ ಆಯಿತು. ನಂತರ ಅದಕ್ಕೆ ಸ್ವಲ್ಪ ಒಂದು ಕಪ್ ಅಷ್ಟು ಕಾಯನ್ನು ಕೆರ್ಸಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ. ಈ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ನಮಗೆ ಕೆಂಪು ಬಣ್ಣದಲ್ಲಿ ತೆಗೆದಾಗ್ತದೆ. ರೋಸ್ಟ್ ಮಾಡಿ ಸಾಕು, ಅಷ್ಟರ ತನಕ ಸ್ವಲ್ಪ ಸರಿಯಾಗಿ ಅದನ್ನು ರೋಸ್ಟ್ ಮಾಡಿಕೊಳ್ಬೇಕು. ಈ ತೆಂಗಿನಕಾಯಿ ರೋಸ್ಟ್ ಆದ ನಂತರ ಅದೇ ಬಾಣಲೆಗೆ ಒಂದು 2 ಕಪ್ಪು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು, ತುಪ್ಪ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಈ ಗೋಡಂಬಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ತುಂಬ ಬ್ರ್ಯಾಂಡೆಡ್ ಆದರೂ ಅಡ್ಡಿಲ್ಲ, ಪರವಾಗಿಲ್ಲ. ಇಲ್ಲದಿದ್ದರೆ ಗೋಡಂಬಿ ಎಲ್ಲ ಅಷ್ಟು ಒಳ್ಳೆ ಇರೋದಿಲ್ಲ, ಕ್ಲೀನ್ ಇರೋದಿಲ್ಲ. ಹಾಗಾಗಿ ಗೋಡಂಬಿಯನ್ನು ಚೆನ್ನಾಗಿ ತೊಳೆದು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ. ಈ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ಕೂಡಲೇ ಅದನ್ನು ತೆಗೆದು ಬೇರೆ ಪಾತ್ರೆ ಹಾಕಬೇಕು. ಸೊ ಈಗ ಗೋಡಂಬಿ ಫ್ರೈ ಆಯಿತು. ನಂತರ ಅದೇ ಪಾತ್ರಕ್ಕೆ ಈಗ ಅದರಲ್ಲಿ ತುಪ್ಪ ಉಂಟು, ಸ್ವಲ್ಪ ತುಪ್ಪ ತೋರಿಸು, ಸ್ವಲ್ಪ ಉಂಟು, ಇಷ್ಟು ಇದ್ದರೆ ಸಾಕು. ಅದಕ್ಕೆ ನೀವು ಪೇಸ್ಟ್ ಮಾಡಿಕೊಂಡಂಥ ಹಲಸಿನ ಹಣ್ಣು ಹಾಕ್ಕೊಳ್ಳಿ. ಮತ್ತು ಈ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಲಸಿನ ಹಣ್ಣನ್ನು ಸರಿಯಾಗಿ ಹಾಕಿಕ್ಕೆ ಕಲಿಸ್ತಾ ಇರಬೇಕು. ಎಲ್ಲಾದರೂ ಬಿಟ್ಟು ಅಡಿ ಹಿಡಿತಂದರೆ ಆಮೇಲೆ ಹಲ್ವಾ ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕೆ ಚೆನ್ನಾಗಿ ಹಾಕಿಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತೆ ಇದಕ್ಕೆ 1 ಕಪ್ ಸಕ್ಕರೆ ಹಾಕಬೇಕು. ಹಾಂ, ಸೊ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿದ ನಂತರ ಅದನ್ನು ಕರೆಕ್ಟಾಗಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿತದೆ ಸಕ್ಕರೆ ಹಾಕಿದ್ದೆ. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಕಲಿಸಬೇಕು. ಇದು ನಿಮಗೆ ಕುದಿ ಬರುವ ಹಾಗೆ ಅನುಭವ ಆಗ್ತದೆ. ಆವಾಗ ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಸುತ್ತಲೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಕರೆಕ್ಟಾಗಿ ಫ್ರೈ ಆಗಬೇಕು.
ಸರಿ ಫ್ರೈ ಆದ ನಂತರ ಈಗ ನೋಡಿ ಹಲಸಿನ ಸ್ವಲ್ಪ ಕಲರ್ ನಿಮಗೆ ಆಗ ತುಂಬ ಎಲ್ಲೋ ಇರ್ತಾರೆ, ಈಗ ಸ್ವಲ್ಪ ಡಾರ್ಕ್ ಆಗ್ತಾ ಬರ್ತಾರೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಗೊತ್ತಾಗಲಿಕ್ಕಿಲ್ಲ, ಬಟ್ ಮಾಡುವಾಗ ಗೊತ್ತಾಗ್ತದೆ. ಹಾಗೆ ಅರೌಂಡು ನಾವೊಂದು 15 ನಿಮಿಷ ಈಗ ಆಯಿತು ಸ್ಟವ್ ಮೇಲೆ ಇಟ್ಟು. ಸೊ ಅಷ್ಟಾದ ಕೂಡಲೇ ಈ ಸಕ್ಕರೆ ಜಾಸ್ತಿ ಬೇಕಾದರೂ ಆಗ 1 ಕಪ್ ನಾವು ಹಾಕ್ಕೊಂಡದ್ದು, 1.5 ಕಪ್ ಹಾಕ್ಕೊಳ್ಳಿ. ನಮಗೆ ಸಕ್ಕರೆ ಸ್ವಲ್ಪ ಸಾಕಾಗಿ ಸಿಹಿ ಜಾಸ್ತಿ ಬೇಡ, ಹಾಗೆ 1 ಕಪ್ ಹಾಕ್ಕೊಂಡಿದ್ದೇವೆ. ಹೀಗೆ ಫ್ರೈ ಆದ ಕೂಡಲೇ ಇದಕ್ಕೆ ನಾವೀಗ ಒಂದು 3 ಚಮಚ ತುಪ್ಪ ಸೇರಿಸ್ಕೊಳ್ತೇವೆ. ಚಮಚ ಈ ತುಪ್ಪ ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಆ ತುಪ್ಪದ್ದು ಎಷ್ಟು ಒಂದು ಪರಿಮಳ ಬರ್ತದೆ ಅಷ್ಟು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹಾಗಾಗಿ ಸರಿ ತುಪ್ಪ ಹಾಕ್ಕೊಳ್ಳಿ. ನಾವು 3.5 ಚಮಚ ಹಾಕ್ಕೊಂಡಿದ್ದೇವೆ. ಹಾಗೆ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟೌವಲ್ಲಿ ಇದ್ದಾಗೆ ಒಂದು ಪ್ಲೇಟ್ ತಗೊಳ್ಳಿ. ಪ್ಲೇಟಿಗೆ ಸಾಧಾರಣ 1 ಚಮಚ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದ್ದು ಕೊಬ್ಬರಿ ಎಣ್ಣೆ ಸಾಕ್ತದೆ. ನಾನು ತುಪ್ಪ ತಗೊಳ್ತಾ ಇದ್ದೇನೆ. ತುಪ್ಪ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಒಂದು ಪ್ಲೇಟಿಗೆ ಹೀಗೆ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಪ್ಲೇಟ್ ಫುಲ್ಲು ಉದ್ದಬೇಕು. ಅದು ಯಾಕಂದರೆ ನೆಕ್ಸ್ಟ್ ಹಲ್ವಾ ನಿಮಗೆ ಅಲ್ಲಿ ಅಂಟಿ ಕೂತ್ಕೊಳ್ಬಾರ್ದು ಪ್ಲೇಟಿಗೆ, ಅದಕ್ಕೆ ಹೀಗೆ ಮಾಡೋದು. ಹೀಗೆ ಪ್ಲೇಟಿಗೆ ಚೆನ್ನಾಗಿ ಉದ್ಕೊಂಡಿದ್ದೇವೆ ಫುಲ್ಲು. ಈಗ ಉದ್ಕೊಂಡು ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಹೀಗೆ ಇದು ನಿಮಗೆ ಕುದಿ ಬರುವ ಅನುಭವ ಆಗ್ತದೆ. ಆವಾಗ ಆಗಲೇ ಹುರಿದು ಹಿಡ್ಕೊಂಡಂಥ ಕಾಯಿ ತುರಿ ಇದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಮತ್ತು ಗೋಡಂಬಿ ಫುಲ್ ಹಾಕ್ಕೊಂಡು ಫುಲ್ ಮಿಕ್ಸ್. ಮತ್ತು ನಾವು ಸ್ವಲ್ಪ ಏಲಕ್ಕಿಯನ್ನು ಬಿಡಿಸಿಟ್ಕೊಂಡಿದ್ದೀವಿ, ಜಸ್ಟ್ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಹಾಕೊಂಡು ಮಿಕ್ಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಫುಲ್ಲು ಮಿಕ್ಸ್ ಮಾಡಿದರೆ ರೆಡಿ ಆಗ್ತದೆ. ಸೊ ನಂತರ ಇದನ್ನು ಬಿಸಿ ಇರುವಾಗಲೇ ತೆಗಿಬೇಕು. ತೆಗೆದು ಒಂದು ಬಾಟ್ಲಿ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಆಗಲೇ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ ಪ್ಲೇಟಿಗೆ ಎಲ್ಲವನ್ನು ಹಾಕ್ಕೊಳ್ಳಿ. ಈ ಹಲಸಿನ ಹಲ್ವನ್ನು ಆ ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಇಟ್ಟಿದ್ವಿ. ಸೊ ಫುಲ್ ತಂದ ನಂತರ ಹೀಗೆ ಆಗ್ತದೆ. ನಾವು ತಣಿಲಿಕ್ಕೆ ಹಾಕಿ ಸೂ ಫ್ರಮ್ ಸೋ ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ವಿ. ಸೊ ಫಿಲ್ಮ್ ಕೂಡ ಒಳ್ಳೆ ಇತ್ತು. ಹಾಗೆ ಹಲಸಿನ ಹಲ್ವ ಹೇಗೆ ಆಗಿದೆ ಅಂತ ಈಗ ಟೇಸ್ಟ್ ಮಾಡುವ. ಈಗ ಇದನ್ನು ಟೇಸ್ಟ್ ಮಾಡಲಿಕ್ಕೆ ನನ್ನ ಜೊತೆ ಇವಳು ಅನುಷಾ ಇದ್ದಾಳೆ. ಸೊ ಅವಳು ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗೆ ಅಂತ. ಹೆಂಗುಂಟು? ಒಳ್ಳೆ ಉಂಟು, ನಿಜ ಒಳ್ಳೆ ಉಂಟು. ಒಳ್ಳೆ ಆಗಿದೆ. ಸಿಹಿ ಜಾಸ್ತಿ ಬೇಕಾದವರು ಇದು ಆಲ್ರೆಡಿ ನಾವು 1 ಕಪ್ ಸಕ್ಕರೆ ಹಾಕಿದ್ವಿ, ಸಿಹಿ ಉಂಟು. ಹಾಗಾಗಿ ಇನ್ನೂ ಜಾಸ್ತಿ ಬೇಕಂತ ಎನಿಸೋದಿಲ್ಲ. ಬೇಕಂದವರು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.